Hey Twinklings, good morning. Welcome back to day 5 of day 30 vlog challenge. Names take me back to the start before the quiet and the score. And word for the day is enthusiastic and energetic. ಯಾವಾಗಲೂ ಲೈಕ್ ಎಂಥೂಸಿಯಾಸ್ಟಿಕ್ ಆಗಿರಬೇಕು. ದ ಸೇಮ್ ರೂಟೀನ್ ನಾವು ಫಾಲೋ ಮಾಡ್ತಿರ್ತೀವಿ, ಅದೇ ಎನರ್ಜಿ ಇಟ್ಕೊಂಡು ನಾವು ಮಾಡಬೇಕು. ಬಿಕಾಸ್ ಎಂಥೂಸಿಯಾಸಮ್ ಆಲ್ವೇಸ್ ರಿಫೇಮ್ಸ್ ಚಾಲೆಂಜಸ್ ಆಸ್ ಆಪರ್ಚುನಿಟೀಸ್. ಆ್ಯಂಡ್ ಐ ಸಕ್ಸಸ್ಫುಲಿ ಕಂಪ್ಲೀಟೆಡ್ 36 hours ಆಫ್ ಡಿಟಾಕ್ಸ್ ಆ್ಯಂಡ್ ಐ ಹ್ಯಾಡ್ ಎ ಹೆಲ್ದಿ ಬ್ರೇಕ್ಫಾಸ್ಟ್. ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ನಾನು ಗ್ವಾವಾ ಫ್ರೂಟ್ ತಿಂದೆ. And idiom of the day is piece of cake, which means something very easy. For example, the exam was a piece of cake for her because she studied well. And afternoon lunch I had roti along with a lot of chickpeas. And today ಸ್ವಲ್ಪ ನಂಗೆ ಇಂಟ್ರೆಸ್ಟಿಂಗ್ ಆಗಿತ್ತು. It wasn't boring as every day. ಬಿಕಾಸ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನನ್ನ ಕಸಿನ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಮನೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಸೊ ಎವ್ರಿ ಒನ್ ವಾಸ್ ವೇಟಿಂಗ್ ಫಾರ್ ಮೀ. ಆ್ಯಂಡ್ ನಾನು ಹೇಳ್ತಿದ್ದೆ, ನನ್ನನ್ನು ಕರೆದು ನಂಗೇನು ಇಟ್ಟಿಲ್ಲ, ಎಲ್ಲ ತಿನ್ಕೊಬಿಟ್ಟಿದ್ದೀರಾ ಅಂತ. ಕುಡಿಯೇ ನಿನಗೋಸ್ಕರ ಕುಡಿಯೇ ನಿನ್ನ ಬಿಟ್ಟು ನಾನು ಹೆಂಗೆ ಕುಡೀಲಿ ಹೇಳು. ಕುಡಿಯೇ ಸ್ವಲ್ಪ ಕುಡಿಯೇ ಸಾಕ, ಇಷ್ಟು ಓವರ್ ಆ್ಯಕ್ಟಿಂಗ್ ಸಾಕ. ಆ್ಯಂಡ್ ನಾನು ಬರೋದು ಲೇಟ್ ಆಗಿತ್ತು ಅಂತ ಎಲ್ಲ ಬೋಟಿಂಗು ಜಜ್ಕಿ ಎಲ್ಲ ಹೋಗಿ ಬಂದಿದ್ರು ಆಲ್ರೆಡಿ. ನಂಗೆ ಅನಿಸ್ತಾ ಇತ್ತು ನಾನು ಮಿಸ್ ಮಾಡ್ಕೊಂಡೆ, ನಾನು ಹೋಗ್ಬೇಕಿತ್ತು ಅಂತ. ಹಾಯ್ ಗೈಸ್, ನಾನೊಬ್ಳು ಬಿರಿಯಾನಿ ಮಾಡಿದ್ದು ಗೈಸ್. ನಾನೇ ಬಿರಿಯಾನಿ ಮಾಡಿದ್ದು ಗೈಸ್. ಆ್ಯಂಡ್ ಅಲ್ಲಿಂದ ಪೊಮೊಗ್ರೆನೇಟ್ ಜ್ಯೂಸ್ ಕೊಂಡು ಪೇರ್ ಆಫ್ ಸ್ಲಿಪ್ಪರ್ಸ್ ತೊಗೊಂಡು ನಾವು ನೆಕ್ಸ್ಟ್ ಐಸ್ ಕ್ರೀಮ್ ಶಾಪ್ಗೆ ಹೋದು. ವಿ ಬಾಟ್ ಅ ಲಾಟ್ ಆಫ್ ಅರುಣ್ ಐಸ್ ಕ್ರೀಮ್ಸ್. ಡಿಫ್ರೆಂಟ್ ಫ್ಲೇವರ್ಸ್ ಟ್ರೈ ಮಾಡಿಲ್ದಿರೋದನ್ನೆಲ್ಲ ನಾವು ಟ್ರೈ ಮಾಡಬೇಕಾಗಿತ್ತು. ಸೊ ವಿ ಬಾಟ್ ದಟ್ ಆಲ್ಸೋ. ಚೆನ್ನಾಗಿಲ್ಲ. ಐಸ್ ಕ್ರೀಮ್ ತೊಗೊಂಡಾದ್ಮೇಲೆ ವಿ ವೆಂಟ್ ಟು ಹಾಟ್ ಚಿಪ್ಸ್. ಕೆಲವೊಂದು ಚಿಪ್ಸ್ ತೊಗೊಂಡು ದೆನ್ ವಿ ವೆಂಟ್ ಟು ಬಂಗಾರಪೇಟೆ ಪಾನಿಪುರಿ. ನಾನು ಪಾನಿಪುರಿ ತಿಂದು ಅರೌಂಡ್ 5-6 months ಆಗಿತ್ತು. ಫೈನಲಿ ತಿಂದು ಆ್ಯಂಡ್ 11,000+ ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೆ. ಸೊ ದಟ್ಸ್ ಫಾರ್ ದ ಡೇ. ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್ಸ್.